Hello all, welcome to Creative IAS Academy. This is Lohit Kumar R here. ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರತಕ್ಕಂಥ ಜನರ ಸಂಖ್ಯೆ, ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರತಕ್ಕಂಥ ಜನರ ಸಂಖ್ಯೆ. ಈ ವಿಡಿಯೋದಲ್ಲಿ ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಮೊದಲನೇ ಹಂತದಲ್ಲಿ ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಭಾರತದ ಹಣಕಾಸು ಆಯೋಗ ಏನಿದೆಯಲ್ಲ, ಭಾರತ ಸಂವಿಧಾನದ 280ನೇ ಆರ್ಟಿಕಲಲ್ಲಿ 280ನೇ ವಿಧಿಯಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಇದನ್ನು ನಾವೇನಂತ ಕರಿತೀವಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ, ಅಥವಾ ಸಾಂವಿಧಾನಿಕವಾಗಿರ್ತಕ್ಕಂಥ ಸಂಸ್ಥೆ ಅಂತ ಕರೆಯಲಾಗುತ್ತೆ. ನೋಡಿ, ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಇದಕ್ಕೆ ನಾವು ಕನ್ನಡದಲ್ಲಿ ಭಾರತದ ಹಣಕಾಸು ಆಯೋಗ ಅಂತ ಕರೆಯಲಾಗುತ್ತೆ. ಸೊ ಇನ್ನೊಂದು ಹೆಸರಲ್ಲಿ ಇಟ್ ಈಸ್ ದ ಬ್ಯಾಲೆನ್ಸಿಂಗ್ ವೀಲ್ ಆಫ್ ದ ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ ಅಂತಲೂ ಕುಡಿತೀವಿ, ಅಥವಾ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಂತಲೂ ಕೂಡ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಬೇಕು. ನೋಡಿ, ಭಾರತ ಸಂವಿಧಾನದ 280ನೇ ವಿಧಿ ಏನಿದೆಯಲ್ಲ, ಸೊ ಈ 280ನೇ ಆರ್ಟಿಕಲಲ್ಲಿ ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ನಮೂದು ಮಾಡಲಾಗಿದೆ. ನೋಡಿ, ಆರ್ಟಿಕಲನ್ನು ತಾವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಸುಮಾರು ಬಾರಿ ಎಕ್ಸಾಮಲ್ಲಿ ಕೇಳಲಾಗಿದೆ. ನೋಡಿ, 280ನೇ ಆರ್ಟಿಕಲ್ ಏನಿದೆಯಲ್ಲ, ಇಟ್ ಟಾಕ್ಸ್ ಅಬೌಟ್ ಫಿನಾನ್ಷಿಯಲ್ ಕಮಿಷನ್ ಆಫ್ ಇಂಡಿಯಾ. ಮುಂದುವರೆದಂತೆ ಇಲ್ಲಿ ಕಾಂಪೋಸಿಷನನ್ನು ಕೊಟ್ಟಿದ್ದಾರೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಏನಿದು ಕಾಂಪೋಸಿಷನ್ ಅಂತ ನೋಡ್ಕೊಂಡಾಗ, ಫಿನಾನ್ಸ್ ಕಮಿಷನಿಗೆ ಒಬ್ಬರು ಅಧ್ಯಕ್ಷರು ಇರ್ತಾರೆ, ಅದೇ ರೀತಿ 4 ರೀತಿಯಾಗಿರ್ತಕ್ಕಂಥ ಸದಸ್ಯರು ಇರ್ತಾರೆ. ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್. ಹಾಗಾದರೆ ಕಾಮೆಂಟ್ ಸೆಕ್ಷನಲ್ಲಿ ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಏನು ರಚನೆ ಆಯ್ತಲ್ಲ, ಮೊಟ್ಟ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂತಕ್ಕಂಥದ್ದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ರೈಟ್. ಮುಂದುವರೆದಂತೆ ಈ ಹಣಕಾಸು ಆಯೋಗ ಇದೆಯಲ್ಲ, ಇದನ್ನು ಅಪಾಯಿಂಟ್ ಮಾಡ್ತಕ್ಕಂಥದ್ದು, ಅಥವಾ ಕನ್ನಡದಲ್ಲಿ ಅದನ್ನು ನೇಮಕಾತಿ ಅಂತ ಕರಿತೀವಿ. ಓಕೆನಾ? ಅಪಾಯಿಂಟ್ಮೆಂಟ್ ಮಾಡೋರು ಯಾರು? ಭಾರತದ ರಾಷ್ಟ್ರಾಧ್ಯಕ್ಷರು ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತೇಳಿ ಕರೆಯಲಾಗುತ್ತೆ. ಓಕೆನಾ? ಬ್ಯಾಲೆನ್ಸಿಂಗ್ ವೀಲ್ ಆಫ್ ದ ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ ಅಂತೇಳಿ ಕರಿತೀವಿ. ನೋಡಿ, ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಇದೆ. ಯಾರೆಲ್ಲ KS ಮೇನ್ಸ್ಗೆ ಪ್ರಿಪ್ರೇಷನನ್ನು ಮಾಡ್ತಾಯಿದ್ರು, ನಿಮಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಕ್ರಿಯೇಟಿವ್ IAS ವತಿಯಿಂದ ಒಂದು ಚಿಕ್ಕದಾಗಿರ್ತಕ್ಕಂಥ ಪುಸ್ತಕವನ್ನು ನಾವು ಲಾಂಚ್ ಮಾಡಿದ್ದೇವೆ. ಸೊ ಈ ಒಂದು ಪುಸ್ತಕದಲ್ಲಿ ಜನರಲ್ ಸ್ಟಡೀಸ್ 1ಇಂದ ಹಿಡಿದು ಜನರಲ್ ಸ್ಟಡೀಸ್ 4 ತನಕ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಅನಾಲಿಸಿಸ್ ಮಾಡಿ ಅದರಲ್ಲಿರ್ತಕ್ಕಂಥ ಮಾಡೆಲ್ ಆನ್ಸರ್ಸ್ಗಳನ್ನು ಕೂಡ ಕೊಡಲಾಗಿದೆ. ಇದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಉಪಯೋಗವನ್ನು ಪಡ್ಕೊಳ್ಳಿ. ನಂತರದಲ್ಲಿ ಕಡ್ಡಾಯ ಕನ್ನಡ, ಕಂಪಲ್ಸರಿ ಇಂಗ್ಲೀಷ್ ಮತ್ತು ಎಸ್ಸೆ ವಿಭಾಗಕ್ಕೂ ಕೂಡ ಈ ಒಂದು ಪುಸ್ತಕದಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಇದರ ಒಂದು ಉಪಯೋಗವನ್ನು ತಾವು ಪಡ್ಕೊಳ್ಳಿ. ಮುಂದುವರೆದಂತೆ ಎಥಿಕ್ಸ್, ಇಂಟಿಗ್ರಿಟಿ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್, ಅಗ್ರಿಕಲ್ಚರ್, ಎನ್ವಿರಾನ್ಮೆಂಟ್, ಜಿಯೋಗ್ರಫಿ, ಹಿಸ್ಟ್ರಿ, ಸೋಷಿಯಾಲಜಿ, ಎಕನಾಮಿ ಎಲ್ಲದಕ್ಕೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಗೈಡ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಈ ಒಂದು ಬುಕ್ಲೆಟ್. ಯಾರೆಲ್ಲ ಈ ಪುಸ್ತಕದ ಮೇಲೆ ಆಸಕ್ತಿಯನ್ನು ಹೊಂದಿದ್ದೀರೋ, ಸೊ ಈ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರವಾಗಿ ಮಾಹಿತಿಯನ್ನು ಪಡ್ಕೊಳ್ಳಿ. ಮುಂದುವರೆದಂತೆ ಟರ್ಮ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ನಾವು ಏನಂತ ಕರಿತೀವಿ, ಅವಧಿ ಅಂತೇಳಿ ಕರಿತೀವಿ, ಅಂದರೆ ಅಧಿಕಾರಾವಧಿ ಅಂತಲೂ ಕೂಡ ಕರೆಯಲಾಗುತ್ತೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನು ಮಾಡ್ತಾರೆ ಅಂದರೆ, ಭಾರತದ ರಾಷ್ಟ್ರಾಧ್ಯಕ್ಷರು ಹಣಕಾಸು ಆಯೋಗದ ಒಂದು ಅವಧಿಯನ್ನು ನೇಮಕ ಮಾಡ್ತಾರೆ ಅಥವಾ ನಿರ್ದಿಷ್ಟಪಡಿಸ್ತಾರೆ. ಇದರ ಮೂಲಕ ಅವರ ಆದೇಶದ ಮುಖಾಂತರವಾಗಿ ಹಣಕಾಸು ಆಯೋಗ ಎಷ್ಟರ ಅವಧಿಯಲ್ಲಿ ಕೆಲಸ ಮಾಡಬೇಕು, ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಕೂಡ ಮೆನ್ಷನ್ ಮಾಡ್ತಾರೆ. ಪ್ರಸ್ತುತವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು 5th ಫಿನಾನ್ಸ್ ಕಮಿಷನ್. ನೆನ್ಪಿಟ್ಕೊಳ್ಬೇಕು. ಅರ್ಥ ಆಗ್ತಿದೆಯಾ? 5th ಫಿನಾನ್ಸ್ ಕಮಿಷನ್ ಅಂತೀವಿ. ಇದರ ಪ್ರೆಸಿಡೆಂಟ್ ಯಾರಾಗಿದ್ದರು ಅಂತ ನೋಡ್ಕೊಳ್ಳೋದಾದರೆ NK ಸಿಂಗ್ ಅಂತೇಳಿ ಕರಿತೇವೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಮುಂದುವರೆದಂತೆ 16ನೇ ಫಿನಾನ್ಸ್ ಕಮಿಷನ್ ಏನಿದೆಯಲ್ಲ, 16ನೇ ಹಣಕಾಸು ಆಯೋಗದಿಲ್ಲ, ಅದರ ಅಧ್ಯಕ್ಷರು ಯಾರು ಅಂತ ನೋಡ್ಕೊಂಡಾಗ ಅರವಿಂದ್ ಪನಗರಿಯಾ ಅಂತೇಳಿ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಇದರ ಒಂದು ಅವಧಿ ಎಷ್ಟು ಇದೆ ಅಂತೇಳಿ ನೀವು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಮುಂದುವರೆದಂತೆ ಪೋಸ್ಟ್ ಟೆನ್ಯೂರ್ ಅಪಾಯಿಂಟ್ಮೆಂಟ್ಸ್ ಅಂತೇಳಿದೆ. ಏನು ಇದರ ಅರ್ಥ ಅಂತ ನೋಡ್ಕೊಂಡಾಗ, ಸೊ ಓಕೆ, ಒಂದು ಸಲ ಅಧಿಕಾರಾವಧಿ ಮುಗಿದ ನಂತರ ಅದಾದ ನಂತರದಲ್ಲಿ ನೇಮಕಾತಿಗೆ ಅರ್ಹರೋ ಅಲ್ವೋ ಅಂತ ಹೇಳ್ತಾ ಇದ್ರು. ಎಸ್, ಎಲಿಜಿಬಲ್ ಫಾರ್ ರೀಅಪಾಯಿಂಟ್ಮೆಂಟ್, ಪುನರ್ ನೇಮಕಾತಿಗೆ ಅರ್ಹರು ಅಂತಕ್ಕಂಥದ್ದು ತಾವು ಈ ಪಾಯಿಂಟ್ ಮುಖಾಂತರವಾಗಿ ನೆನ್ಪಿಟ್ಕೊಳ್ಬೋದು. ನಂತರದಲ್ಲಿ ಇದರ ಕೆಲಸ ಏನು, ಇದು ನಮಗೆ ಬೇಕಾಗಿರ್ತಕ್ಕಂಥ ಪಾಯಿಂಟ್ ಆಗಿದೆ. ಸುಮಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾದ ಒಂದು ಕಾರ್ಯವನ್ನು, ಫಂಕ್ಷನನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಆದುದರಿಂದ ತಾವು ನೆನ್ಪಿಟ್ಕೊಳ್ಳಿ. ಟು ಮೇಕ್ ರೆಕಮೆಂಡೇಷನ್ಸ್ ರಿಗಾರ್ಡಿಂಗ್, ಅಂದರೆ ಈ ಕೆಳಗಿನ ವಿಷಯಗಳ ಮೇಲೆ ಏನು ಮಾಡುತ್ತೆ, ರೆಕಮೆಂಡೇಷನನ್ನು ಮಾಡುತ್ತೆ. 3 ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು. ನೆಟ್ ಪ್ರೆಸಿಡ್ ಆಫ್ ಟ್ಯಾಕ್ಸ್ ಟು ಶೇರ್ಡ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್. ಸಿಂಪಲಾಗಿ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಇಲ್ಲಿ ಏನಂದರೆ, ಕೇಂದ್ರ ಸರ್ಕಾರ ಏನಿದೆಯಲ್ಲ, ಅಂದರೆ ಸೆಂಟ್ರಲ್ ಗೌರ್ನಮೆಂಟು ಮತ್ತು ಸ್ಟೇಟ್ ಗೌರ್ನಮೆಂಟ್ಗಳ ನಡುವೆ ಟ್ಯಾಕ್ಸಿಂದ ಬಂದಿರತಕ್ಕಂಥ ಹಣ ಇದೆಯಲ್ಲ, ರೈಟ್, ಅದನ್ನು ಏನು ಮಾಡುತ್ತೆ, ಶೇರ್ ಮಾಡುತ್ತೆ. ಅಂದರೆ ಈ ರೀತಿಯಾಗಿರ್ತಕ್ಕಂಥ ಶೇರ್ ಮಾಡಬೇಕು, ಇಷ್ಟು ಪರ್ಸೆಂಟೇಜಲ್ಲಿ ಶೇರ್ ಮಾಡಬೇಕು ಅನ್ನೋದನ್ನು ಏನು ಮಾಡುತ್ತೆ, ರೆಕಮೆಂಡೇಷನನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲು 15th ಫಿನಾನ್ಸ್ ಕಮಿಷನ್ ಏನಿದೆಯಲ್ಲ, ಎಜುಕೇಷನ್ ಮೇಲೆ ಸರ್ಟನ್ ಪರ್ಸೆಂಟೇಜಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಅಥವಾ ಎಜುಕೇಷನ್ ಮೇಲೆ ಸರ್ಟನ್ ಪರ್ಸೆಂಟಷ್ಟು ಎಕ್ಸ್ಪೆಂಡಿಚರನ್ನು ಮಾಡಬೇಕು ಅನ್ನೋ ಎಲ್ಲ ನಿರ್ಧಾರವನ್ನು ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾ ತೆಗೆದುಕೊಳ್ಳುತ್ತೆ.
ನೋಡಿ 2 ಪಾಯಿಂಟ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ವಿತರಣೆ, ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಪ್ರೊಸೀಡ್ಸ್ ಆಫ್ ಟ್ಯಾಕ್ಸ್ ಟು ಬಿ ಶೇರ್ಡ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್. ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಟ್ಯಾಕ್ಸನ್ನು ಯಾವ ರೀತಿಯಾಗಿ ಹಂಚಿಕೆ ಮಾಡಬೇಕು ಅನ್ನೋದು ಕೂಡ ರೆಕಮೆಂಡೇಷನ್ ಮಾಡುತ್ತೆ. ನಂತರದಲ್ಲಿ ಇಸ್ಕೊಂಡಿರ್ತಕ್ಕಂಥ ಟ್ಯಾಕ್ಸನ್ನು ಯಾವ ರೀತಿಯಾಗಿ ರೆಸ್ಪೆಕ್ಟಿವ್ ಶೇರ್ಸ್ಗಳನ್ನು ನೀಡಬೇಕು ಸ್ಟೇಟ್ಸ್ಗಳಿಗೆ ಅನ್ನೋದು ಕೂಡ ರೆಕಮೆಂಡೇಷನನ್ನು ಕೊಡುತ್ತೆ. ಈ ಪಾಯಿಂಟನ್ನು ತಾವು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಮುಂದುವರೆದಂತೆ ಇಲ್ಲೊಂದು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಇದೆ. ಏನಿದೆ ಅಂದರೆ ನೋಡಿ, ಪ್ರಿನ್ಸಿಪಲ್ ಶುಡ್ ಗವರ್ನ್ ದ ಗ್ರ್ಯಾಂಟ್ಸ್ ಇನ್ ಏಡ್ ಟು ದ ಸ್ಟೇಟ್ಸ್ ಬೈ ದ ಸೆಂಟರ್. ಅಂದರೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಕೆಲವೊಂದು ಗ್ರ್ಯಾಂಟ್ಸ್ಗಳನ್ನು, ಅರ್ಥ ಆಗ್ತಿದೆಯಾ ನಿಮಗೆ, ಗ್ರ್ಯಾಂಟ್ಸ್ಗಳನ್ನು ಏನು ಮಾಡುತ್ತೆ, ರಾಜ್ಯ ಸರ್ಕಾರಗಳಿಗೆ ಕೊಡುತ್ತೆ. ಓಕೆ, ಸ್ಟೇಟ್ ಗೌರ್ಮೆಂಟ್ಗಳಿಗೆ ಅಥವಾ ಸ್ಟೇಟ್ಗಳಿಗೆ ಕೊಡುತ್ತೆ. ಸೊ ಕೊಡುವಂತಹ ಸಂದರ್ಭದಲ್ಲಿ ಆ ಗ್ರ್ಯಾಂಟ್ಸ್ ಇನ್ ಏಡ್ಸ್ಗಳನ್ನು ನೀಡುವಂತಹ ಒಂದು ಡೆನಾಮಿನೇಷನ್ನು ಅಥವಾ ಶೇರ್ ಪರ್ಸೆಂಟೇಜು ಮತ್ತು ಆ ಸಂದರ್ಭದಲ್ಲಿ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ತತ್ವಗಳು, ಅಂದರೆ ನಾವು ಇಂಗ್ಲೀಷಲ್ಲಿ ಪ್ರಿನ್ಸಿಪಲ್ಸ್ ಅಂತ ಕರಿತೇವೆ. ಇದನ್ನು ರೆಕಮೆಂಡೇಷನ್ ಮಾಡುತ್ತೆ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ, ನೆನ್ಪಿಟ್ಕೊಳ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತೇಳಿದೆ, ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂತಿದೆ, ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ ಅಂತೇಳಿ 3 ರೀತಿಯಾಗಿರ್ತಕ್ಕಂಥ ನಿಧಿಗಳಿರ್ತಾವೆ. ಓಕೆ, ಈ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ನಾವು ಏನು ಮಾಡ್ತೀವಿ, ಪಾರ್ಲಿಮೆಂಟ್ ಇದರಿಂದ ದುಡ್ಡನ್ನು ತೆಗೆದುಕೊಳ್ಳುತ್ತೆ. ಅರ್ಥ ಆಗ್ತಿದೆಯಾ? ರೈಟ್. ಈ ಮೂಲಕ ರಾಜ್ಯ ಸರ್ಕಾರಗಳಿಗೆ ಯಾವ ರೀತಿಯಾಗಿ ಹಂಚಿಕೆ ಮಾಡಬೇಕು, ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರಿನ್ಸಿಪಲನ್ನು ಮೇಂಟೈನ್ ಮಾಡಬೇಕು, ಇವೆಲ್ಲವನ್ನು ಕೂಡ ಗೈಡ್ ಮಾಡುತ್ತೆ, ರೆಕಮೆಂಡೇಷನ್ ಮಾಡುತ್ತೆ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ. ಇದು ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟು, ನೆನ್ಪಿಟ್ಕೊಳ್ಳಿ. ಇದು 2ನೇ ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ, ಇದು 1ನೇ ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ. 3rd ಪಾಯಿಂಟನ್ನು ನಾವು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಂಡಾಗ ನೋಡಿ, ದ ಮೆಜರ್ ನೀಡೆಡ್ ಟು ಆಗ್ಯುಮೆಂಟ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ ಟು ಸಪ್ಲಿಮೆಂಟ್ ದ ರಿಸೋರ್ಸ್ ಆಫ್ ದ ಪಂಚಾಯತ್ಸ್ ಆ್ಯಂಡ್ ಮುನ್ಸಿಪಾಲಿಟೀಸ್. ನೋಡಿ, ಲೋಕಲ್ ಗೌರ್ನಮೆಂಟ್ ಅಂತ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ರೈಟ್. ಅದನ್ನು ನಾವೇನಂತ ಕರಿತೀವಿ, ಸ್ಥಳೀಯ ಸರ್ಕಾರಗಳು ಅಂತ ಕರಿತೀವಿ. ಲೋಕಲ್ ಗೌರ್ನಮೆಂಟ್ಗೆ ಕನ್ನಡದಲ್ಲಿ ಸ್ಥಳೀಯ ಸರ್ಕಾರಗಳು ಅಂತ ಕರಿತೀವಿ. ಓಕೆ, ಸ್ಥಳೀಯ ಸರ್ಕಾರಗಳು ಅಂತ ಬಂದ ತಕ್ಷಣ ನಮಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಕರಿತೀವಿ, ಅದನ್ನು PRIs ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಮುನ್ಸಿಪಾಲಿಟೀಸ್ ಅಂತೇಳಿ ಕರಿತೀವಿ. ಓಕೆ, ಇವೆರಡು ರೀತಿಯಾಗಿರ್ತಕ್ಕಂಥ ಲೋಕಲ್ ಗೌರ್ನಮೆಂಟ್ಗಳಿಗೆ ಯಾವ ರೀತಿಯಾಗಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದ ಸ್ಟೇಟಿನ ಮುಖಾಂತರವಾಗಿ ರಿಸೋರ್ಸಸ್ಗಳನ್ನು ಕೊಡಬೇಕು, ಜೊತೆಗೆ ರಾಜ್ಯಗಳಲ್ಲಿರ್ತಕ್ಕಂಥ ಪಂಚಾಯತ್ಗಳು ಮತ್ತು ಮುನ್ಸಿಪಾಲಿಟೀಸ್ಗಳನ್ನು ಈ ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಮುಖಾಂತರವಾಗಿ ಯಾವ ರೀತಿಯಾಗಿ ಹಣವನ್ನು ನೀಡಬೇಕು, ಎಷ್ಟು ಪರ್ಸೆಂಟೇಜಲ್ಲಿ ಹಣವನ್ನು ನೀಡಬೇಕು ಅನ್ನೋ ಎಲ್ಲ ಮಾಹಿತಿನೂ ಕೂಡ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ರೆಕಮೆಂಡ್ ಮಾಡುತ್ತೆ. ಇದು 3rd ಪಾಯಿಂಟ್ ಆಗುತ್ತೆ. ಮುಂದುವರೆದಂತೆ 4ನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಂತಹ ಸಂದರ್ಭದಲ್ಲಿ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ಎನಿ ಅದರ್ ಮ್ಯಾಟರ್ ರೆಫರ್ಡ್ ಟು ಇಟ್ ಬೈ ದ ಪ್ರೆಸಿಡೆಂಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಸೌಂಡ್ ಫೈನಾನ್ಸ್ ಸಿಸ್ಟಮ್ ಅಂತ ಕರಿತೇವೆ. ಏನಂಗಂದರೆ ನೋಡಿ, ಈ ಅತ್ಯುನ್ನತವಾಗಿರ್ತಕ್ಕಂಥ ಹಣಕಾಸು ವ್ಯವಸ್ಥೆಯನ್ನು ಮೇಂಟೈನ್ ಮಾಡೋದಕ್ಕೆ, ಒಂದು ರಾಷ್ಟ್ರದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಹಣಕಾಸು ವ್ಯವಸ್ಥೆಯನ್ನು ಮೇಂಟೈನ್ ಮಾಡೋದಕ್ಕೆ, ಹಣಕಾಸು ಆಸಕ್ತಿಯನ್ನು ಜಾರಿ ಮಾಡೋದಕ್ಕೆ ಪ್ರೆಸಿಡೆಂಟ್ ಅವರು ಯಾವುದೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಟ್ರನ್ನು ರೆಕಮೆಂಡ್ ಮಾಡಿದ್ರು ಅಂದ್ಕೊಳ್ಳಿ, ಅಥವಾ ಪ್ರೆಸಿಡೆಂಟ್ ಅವರು ಒಂದು ರೀತಿಯಾಗಿರ್ತಕ್ಕಂಥ ಇಂಟ್ರೆಸ್ಟ್ ತೋರಿಸಿದ್ರು ಅಂದ್ಕೊಳ್ಳಿ, ಈ ಎಲ್ಲ ಇಂಟ್ರೆಸ್ಟನ್ನು ಕೂಡ ಏನು ಮಾಡಲಾಗುತ್ತೆ, ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾದ ಮುಖಾಂತರವಾಗಿ ರೆಕಮೆಂಡೇಷನನ್ನು ನೀಡಲಾಗುತ್ತೆ. ಇದು 4ನೇ ಪಾಯಿಂಟ್ ಆಗುತ್ತೆ. 1, 2, 3, 4 4 ಪಾಯಿಂಟು ತುಂಬ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ನಂತರದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.